ಸಂಸ್ಥೆ ಇಲ್ಲಿ ಕೊಪ್ಪಳಕ್ಕೆ ಬಂದಾಗ ಇವ್ರ ಹಳ್ಳಿಗೆಲ್ಲ ಅಡ್ಡಾಡಿ ತುಂಬ ಕಷ್ಟಪಟ್ಟು ಸಂಘ ಮಾಡಿದರೆ ಜನರಲ್ಲಿ ಏನು ಭಾವನೆ ಇತ್ತಂದ್ರೆ ನಾವ್ಯಾಕೆ ದುಡ್ಡು ಕಟ್ಟಬೇಕು, ಈ ಥರ ಮೋಸ ಮಾಡಿ ಹೋದ್ರೆ ಹೆಂಗೆ, ದುಡ್ಡು ತೊಗೊಂಡು ಹೋದ್ರೆ ಹೆಂಗೆ, ಆ ಥರ ಎಲ್ಲ ಭಾವನೆಗಳು ಜನರಲ್ಲಿ ಇತ್ತು. ನಾವು 10 ರೂಪಾಯಿ ಉಳಿತಾಯ ಹೋಗಲ್ಲ, ಫಸ್ಟ್ 10 ರೂಪಾಯಿ ಉಳಿತಾಯ ಮಾಡ್ತಿದ್ವಿ. 10 ರೂಪಾಯಿನ ನಾವು ಯಾಕೆ ಕಟ್ಟಬೇಕು, ಅವ್ರು ತಗೊಂಡು ಓಡೋಗ್ಬಿಟ್ರೆ ಅವ್ರು ಎಲ್ಲೇನು ಏನೋ ನಮಗೆ ಪರಿಚಯ ಇಲ್ಲ, ಈ ಥರ ಭಾಳ ಇದು ಮಾಡಿದ್ರೆ ಆಮೇಲೆ ಅವರೆಲ್ಲ ಸರು ಎಲ್ಲ ಮೇಡಮರು ಎಲ್ಲ ನೈಟ್ ಎಲ್ಲ ಬಂದು ಕುಂದಿಸಿ ನಿಮ್ಮ ದುಡ್ಡು 1 ರೂಪಾಯಿ ನಾವು ತೊಗೊಂಡೋಗಂಗಿಲ್ಲ, ನಿಮ್ಮ ಹತ್ರನ ಉಳಿತಾಯ ಮಾಡ್ತೀವಿ, ನಿಮಗೆ ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಡ್ತೀವಿ, ನೀವೇ ವ್ಯವಹಾರ ಮಾಡ್ಬೋದು ಅಂತ ಭಾಳ ಒಂದು 2-3 ವರ್ಷ ಕಷ್ಟಪಟ್ಟು ಇಲ್ಲೆಲ್ಲ ಸಂಘವನ್ನು ಮಾಡಿದ್ರು. ಸ್ವಲ್ಪ ಧೈರ್ಯವಂತ ಬ್ಯಾಂಕಿಗೆ ಹೋಗೋದು, ಹಣಕಾಸಿನ ವ್ಯವಹಾರ ಮಾಡೋದು, ದುಡ್ಡು ಅವ್ರ ಕಡೆ ಎಲ್ಲಿಂದ ಓಡಾಡ್ಬೇಕ್ರಿ, ಸ್ವಲ್ಪ ಜಾಸ್ತಿ ಅವ್ರ ಕಡೆ ದುಡ್ಡು ಓಡಾಡೋದು, ಆಮೇಲೆ ಸಾಲ ತೊಗೊಂಡೋಗಿ ಕೊಡೋದು, ಆ ಸಾಲನ ಎದಕ್ಕೆ ಬಳಸ್ಬೇಕನ್ನೋದು ಎಲ್ಲ ಅವ್ರಿಗೆ ಮಾಹಿತಿ ಗೊತ್ತಾಯಿತು. 2005ರಾಗ ಗವಿಸಿದ್ದೇಶ್ವರ ಜೇನುಗೂಡು ಮಹಿಳಾ ಒಕ್ಕೂಟ ಅಂತ ಎಲ್ಲ ಹಳ್ಳಿ ಸೇರಿ ಒಂದು ಒಕ್ಕೂಟ ಮಾಡಿದ್ರು. ಆ ಥರ ಟ್ರೈನಿಂಗ್ ತೊಗೊಂಡ್ರು ಭಾಳ ಜನ ಸ್ವಂತ ಬಿಸ್ನೆಸ್ ಮಾಡ್ತಾರೆ. ರೊಟ್ಟಿ ಬಿಸ್ನೆಸ್ ಮಾಡ್ತಾರೆ, ಇಟಗಿ ಬಿಸ್ನೆಸ್ ಮಾಡ್ತಾರೆ, ಹೈನುಗಾರಿಕೆ ಮಾಡ್ತಾರೆ, ಹೂವು ವ್ಯಾಪಾರ ಮಾಡ್ತಾರೆ, ಬಾಳೆ ವ್ಯಾಪಾರ ಮಾಡ್ತಾರೆ, ಬಟ್ಟೆ ವ್ಯಾಪಾರ ಮಾಡ್ತಾರೆ. ಮಾದೇವ್ರಿಗೆ ಎಷ್ಟು ಬಡತನ ರೀ ಅವ್ರದ್ದು. ಗುಣ ಒಬ್ಬರು ಎಷ್ಟು ಮಂದಿ ಮಾದೇವ್ 4 ಮಕ್ಳು ರೀ, ಊಟಕ್ಕೂ ಗೊತ್ತಿಲ್ಲ, ಭಾಳ ಬಡತನ. ಅವರು ಹೊಡಿಬೇಕು, ಜೀವನ ಮಾಡ್ಬೇಕು. ಆಮೇಲೆ ಟ್ರೈನಿಂಗ್ ತಗೊಂಡು ಸ್ವಂತ ರೊಟ್ಟಿ ಬಿಸ್ನೆಸ್ ಮಾಡಿದ್ರ ಮನೆ ನಮ್ಮ ಆಫೀಸ್ ಎಲ್ಕೊಂಬರಲ್ಲ, ಮನೆ ನಿಂತು ನೋಡ್ಬೇಕ್ರಿ, ಅಷ್ಟು ಮನೆ ಹಾಕ್ಸ್ಯಾರಿ, ಕಾರ್ ಐತ್ರಿ, ಮಗನ್ ಲಾಯರ್ ಮಾಡ್ಯಾರಿ, 3 ಮಕ್ಳು ಮದುವೆ ಮಾಡ್ಯಾರಿ, 1 ಆಟೋ ಐತ್ರಿ, 4 ಬೈಕ್ ಅದಾವ್ರಿ, 2 ಆಟೋ ಅದಾವ್ರಿ. ಪ್ರತಿಯೊಬ್ಬರಿಗೆ ಶಿಕ್ಷಣ ಸಿಗ್ಬೇಕ್ರಿ. ಈಗ ಹೆಣ್ಮಕ್ಳಿಗೆ ಅಂದ್ರೆ ಸ್ವಲ್ಪ ಜಲ್ದಿ ಬಿಡಿಸ್ಬಿಡ್ತಾರೆ, ಗಂಡು ಮಕ್ಳನ್ನ ಸ್ವಲ್ಪ ಓದಿಸ್ತಾರ, ಹೆಣ್ಮಕ್ಳನ್ನ ಜಲ್ದಿ ಬಿಡಿಸ್ಬಿಡ್ತಾರೆ, ಮದುವೆ ಮಾಡಿಕೊಡ್ಬೇಕಲ್ಲ ಅಂತ ಸ್ವಲ್ಪ ಅದು ಒಂದು ಬದಲಾವಣೆ ಆಗ್ಬೇಕ್ರಿ. ಅವರು 2 ಒಂದೇ ಸಮ ಅಂತ ನೋಡ್ಬೇಕ್ರಿ.